ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಗೋಡೆ ಅವಘಡ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜಿಬಿಎ ಆಯುಕ್ತರುಗಳ ಸಭೆ, ಸಂಬಂಧಪಟ್ಟ ಕಾರ್ಯಪಾಲಕ ಇಂಜಿನಿಯರ್ ಅಮಾನತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ. ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರ ವಜಾಕ್ಕೆ ಖಂಡನೆ, ಮರು ನೇಮಕಕ್ಕೆ ಸಮೀರ್ ಅಹಮದ್ ಆಗ್ರಹ, ಹೋರಾಟದ ಎಚ್ಚರಿಕೆ ನೀಡಿದ ಮುಸ್ಲಿಂ ಮುಖಂಡರು. ಬಿಕ್ಕೋಡು ಭಾಗದ ರೈತರ ಸಮಸ್ಯೆಗಳಿಗೆ ಶಾಸಕರ ಸ್ಪಂದನೆ, 19.38 ಕೋಟಿ ವೆಚ್ಚದ ವಿದ್ಯುತ್ ಕಾಮಗಾರಿಗೆ ಗುದ್ದಲಿ ಪೂಜೆ, ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕೀಯ ಬೇಡ, ವಿರೋಧ ಪಕ್ಷದವರಿಗೆ ಸ್ಥಳೀಯ ಮುಖಂಡರ ಖಡಕ್ ಎಚ್ಚರಿಕೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಗೋಡೆ ಕುಸಿದು 7 ಜನರು ಸಾವಿಗೆ ಕಾರಣರಾಗಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಕಾರ್ಯಪಾಲಕ ಇಂಜಿನಿಯರ್ ಅವರನ್ನು ಅಮಾನತುಗೊಳಿಸಿ ನೋಟಿಸ್ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಬೆಂಗಳೂರಿನಲ್ಲಿ ಮಳೆಯಿಂದ ಉಂಟಾಗಿರುವ ಹಾನಿ ಮತ್ತು ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತದಿಂದ ನಿನ್ನೆ 7 ಜನ ಮೃತಪಟ್ಟಿರುವ ಕುರಿತಂತೆ ಜಿಬಿಎ ಆಯುಕ್ತರೊಂದಿಗೆ ಚರ್ಚಿಸಿದ ಮುಖ್ಯಮಂತ್ರಿಗಳು ಗೋಡೆ ಹಾನಿ ಆಗಲಿದೆ ಎಂದು ತಿಳಿದಿದ್ದರೂ ಕಾಮಗಾರಿ ನಡೆಯುವಾಗ ಮಣ್ಣು ಸುರಿದದ್ದು ಏಕೆ ಎಂದು ಪ್ರಶ್ನಿಸಿದರು. ಗೋಡೆಗೆ ಹಾನಿಯಾಗುವಂತೆ ಮಣ್ಣು ಸುರಿದದ್ದು ನೀವು ಏಕೆ ನೋಡಿಕೊಳ್ಳಲಿಲ್ಲ ಎಂದು ಆಸ್ಪತ್ರೆ ಮುಖ್ಯಸ್ಥರನ್ನ ಮುಖ್ಯಮಂತ್ರಿಗಳು ಪ್ರಶ್ನಿಸಿದರು. ಬೌರಿಂಗ್ ಆಸ್ಪತ್ರೆ ಮುಖ್ಯಸ್ಥರಿಗೆ ನೋಟಿಸ್ ನೀಡಲು ಸೂಚಿಸಿದ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು. ನಿನ್ನೆ ಬೆಂಗಳೂರಿನಲ್ಲಿ ಉಂಟಾದ ಮಳೆಯಲ್ಲಿ ಸಾಕಷ್ಟು ಹಾನಿಯಾಗಿದ್ದು 250ಕ್ಕೂ ಹೆಚ್ಚು ಮರಗಳು ಬಿದ್ದಿವೆ, 7 ಜನ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಸತ್ತವರ ಕುಟುಂಬದವರಿಗೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಗಾಯಗೊಂಡವರಿಗೆ ಉಚಿತ ಚಿಕಿತ್ಸೆ ನೀಡುವಂತೆ ಸೂಚಿಸಿದರು. ಮುಂಗಾರು ಮಳೆ ಪ್ರಾರಂಭವಾಗುವ ಮೊದಲೇ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕು. ಬೆಂಗಳೂರಿನ 5 ವಲಯಗಳ ಆಯುಕ್ತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಒಣಗಿರುವ ಅಪಾಯಕಾರಿ ಮರಗಳ ರೆಂಬೆಗಳನ್ನು ಕತ್ತರಿಸಬೇಕೆಂದು ಮುಖ್ಯಮಂತ್ರಿಗಳು ಸೂಚನೆ ನೀಡಿದರು. ಮುಂದಿನ ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಗಳಿದ್ದು ರಾಜಕಾಲುವೆಗಳಲ್ಲಿ ಹೂಳು ತೆಗೆಯುವುದು, ಪ್ರವಾಹ ಉಂಟಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಮಳೆಯಿಂದ ರಸ್ತೆಯಲ್ಲಿ ಬಿದ್ದಿರುವ ಕಸ, ರೆಂಬೆಗಳನ್ನು ಕೂಡಲೇ ತೆರವು ಮಾಡಲು ತಿಳಿಸಿದರು. ಅಂಡರ್ಪಾಸ್ಗಳಲ್ಲಿ ಮಳೆ ನೀರು ನಿಲ್ಲದಂತೆ ಹಾಗೂ ಜನ ಅಂಡರ್ಪಾಸ್ ಬಳಸದಂತೆ ಕೂಡಲೇ ಬ್ಯಾರಿಕೇಡ್ ಹಾಕಿ ಎಂದು ತಿಳಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕ ರಿಜ್ವಾನ್ ಅರ್ಷದ್, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್, ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಂ ಪರ್ವೇಜ್ ಮೊದಲಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೆಂಗಳೂರು. ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ರಾಜಕೀಯ ನಾಯಕರನ್ನ ಹುದ್ದೆಗಳಿಂದ ವಜಾಗೊಳಿಸಿರುವುದನ್ನು ತೀವ್ರವಾಗಿ ಖಂಡಿಸಿ ಅವರಿಗೆ ಮರು ನಾಮಕರಣ ಮಾಡಿ ಸೂಕ್ತ ರಾಜಕೀಯ ಸ್ಥಾನಮಾನ ನೀಡಬೇಕು ಹಾಗೂ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಘಟಕವನ್ನು ಮರುಸ್ಥಾಪಿಸಬೇಕೆಂದು ಹಾಸನ ಜಿಲ್ಲಾ ಅಲ್ಪಸಂಖ್ಯಾತ ಮುಸ್ಲಿಂ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷ ಸಮೀರ್ ಅಹಮದ್ ಆಗ್ರಹಿಸಿದರಲ್ಲದೆ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯಯುತ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು. ಆದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದ ಹಾಗೂ 3 ಬಾರಿ ಎಂಎಲ್ಸಿಯಾಗಿ ಸೇವೆ ಸಲ್ಲಿಸಿದ್ದ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ನೀಡದೆ ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದರು. ಅಬ್ದುಲ್ ಜಬ್ಬಾರ್ ಅವರು ಕರ್ನಾಟಕ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಪ್ರಾಮಾಣಿಕತೆ, ಸರಳತೆ ಮತ್ತು ಪಕ್ಷ ನಿಷ್ಠೆಯಿಂದ ಜನಮನ ಗೆದ್ದಿದ್ದರು. ಇಂತಹ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಆರೋಪ ಪ್ರತ್ಯಾರೋಪಗಳ ಮೂಲಕ ರಾಜೀನಾಮೆ ಪಡೆದು ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಅನ್ಯಾಯ ಎಂದು ತಿಳಿಸಿದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ 92% ಮತದಾನ ಮಾಡಿದ್ದು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸಾಮಾಜಿಕ ನ್ಯಾಯದ ನಿರೀಕ್ಷೆಯಿಂದ ಪಕ್ಷವನ್ನು ಬೆಂಬಲಿಸಿದೆ. ಆದರೆ ರಾಜಕೀಯ ಪ್ರಾತಿನಿಧ್ಯದ ವಿಷಯದಲ್ಲಿ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ನಾಜೀರ್ ಅಹಮದ್ ಅವರನ್ನ ವಜಾಗೊಳಿಸಿರುವುದು ನ್ಯಾಯವಲ್ಲ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ದವೂ ತಲೆದಂಡ ಮಾಡುವ ಸಂಚು ನಡೆಯುತ್ತಿದೆಯೆಂಬ ಮಾಹಿತಿ ಮಾಧ್ಯಮಗಳಲ್ಲಿ ಬರುತ್ತಿದ್ದು, ಅವರು ಪಕ್ಷ ವಿರೋಧಿ ಯಾವುದೇ ಕೆಲಸ ಮಾಡಿಲ್ಲ, ಆದರೂ ಅವರನ್ನ ಗುರಿಯಾಗಿಸಲಾಗುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕವನ್ನು ಮರುಸ್ಥಾಪಿಸಿ ಮುಂದೆಯೂ ಪಕ್ಷಕ್ಕೆ ದುಡಿಯುವ ಅವಕಾಶ ಕಲ್ಪಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಮುಸ್ಲಿಂ ಸಮುದಾಯ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಅಮೀರ್ ಜಾನ್, ಆಖಿಲ್ ಅಹಮದ್, ಅಕ್ಮಲ್ ಜಾವೇದ್, ಸುಲೇಮಾನ್ ಪಾಷಾ, ಸೈಯದ್ ಅನ್ಸರ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ದಾವಣಗೆರೆಯಲ್ಲಿ ಒಂದು ಬೈ ಎಲೆಕ್ಷನ್ ನಡೆದಿರುತ್ತೆ. ಸಾಕಷ್ಟು ಆಕರ್ಷಣೆ ನೀಡುವ ಕ್ಷೇತ್ರ ಅಂದರೆ ಅದು ದಾವಣಗೆರೆ ಕ್ಷೇತ್ರ. ಅದು ಇಡೀ ರಾಜ್ಯದ ಕಣ್ಣು ಅದರ ಮೇಲೆ ಇತ್ತು. ಯಾಕಂದರೆ ಆಕಾಂಕ್ಷಿಗಳು ಪ್ರಬಲರಾಗಿದ್ದರು. ಒಂದು ಪಕ್ಷಕ್ಕಾಗಿ ದುಡಿಯೋ ವರ್ಗ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಬಲಾಢ್ಯರಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿ ಒಂದು ಕಡೆ ಒಂದು ತಂಡ ಇತ್ತು. ಅವರು ಕೂಡ ಪಕ್ಷದಲ್ಲಿ ಅವ್ರ ತಾತ ಆಗಲಿ, ಅವ್ರ ಅಪ್ಪಾಜಿ ಆಗಲಿ, ಅವ್ರ ತಾಯಿ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ
ಸ್ಥಳೀಯವಾಗಿ ಇಲ್ಲಿ ಪಕ್ಷಕ್ಕೆ ದುಡ್ದಿರೋರು ಆ ಜನ ಏನು ಬಯಸ್ತಾ ಇದ್ದಾರೆ, ಆ ಜನ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಿರೀಕ್ಷೆಯಲ್ಲಿದ್ದಾರೆ, ಅಲ್ಲಿ ಇದ್ದ ಅಹಿಂದ ವರ್ಗ ಯಾರಿಗೆ ಬೆಂಬಲ ನಿಂತಿದೆ ಅವೆಲ್ಲ ಗಮನಿಸ್ದಲೆ ಏಕಪಕ್ಷೀಯ ನಿರ್ಧಾರವಾಗಿ ಒಂದು ಬಲಾಢ್ಯ ಈ ಭಾಗದ ರೈತರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಮತ್ತು ಹಲವು ಕಾರಣಗಳಿಂದ 2 ಬಾರಿ ಅರ್ಧಕ್ಕೆ ನಿಂತಿದ್ದ ಕಾಮಗಾರಿಗಳನ್ನು ಈಗ 3ನೇ ಬಾರಿಗೆ ಯುದ್ಧೋಪಾದಿಯಲ್ಲಿ ಪೂರ್ಣಗೊಳಿಸಲು ಶಾಸಕ ಸುರೇಶ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕಾಮಗಾರಿ ಸಮಯದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ತಾವು ಮತ್ತು ಇಡೀ ಕ್ಷೇತ್ರದ ರೈತರು ಅಧಿಕಾರಿಗಳ ಜೊತೆ ನಿಲ್ಲೋದಾಗಿ ಅವರು ಭರವಸೆ ನೀಡಿದರು. ಕೆಲಸದ ವೇಗವನ್ನು ಹೆಚ್ಚಿಸಲು ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೂ ಈ ವೇಳೆ ಸೂಚನೆ ನೀಡಲಾಯಿತು. ಹಿಂದೆ 2 ಬಾರಿ ಪೂಜೆಯಾಗಿ ಸ್ಥಗಿತಗೊಂಡಿದ್ದ ಈ ಕಾರ್ಯಕ್ಕೆ ಈ ಬಾರಿ ಮುಕ್ತಿ ಸಿಗಬೇಕು. ರೈತರಿಗೆ ಎಷ್ಟು ಬೇಗ ಅನುಕೂಲ ಮಾಡಿಕೊಡಲು ಸಾಧ್ಯವೋ ಅಷ್ಟು ಶೀಘ್ರವಾಗಿ ಕೆಲಸ ಮುಗಿಸಿ ಎಂದು ಅವರು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಬಿಕ್ಕೋಡು ಮಲೆನಾಡು, ಅರೆ ಮಲೆನಾಡು ಮತ್ತು ಬಯಲು ಸೀಮೆಯ ಲಕ್ಷಣಗಳನ್ನು ಹೊಂದಿರುವ ಬಿಕ್ಕೋಡು ಭಾಗದ ರೈತರ ದೀರ್ಘಕಾಲದ ಬೇಡಿಕೆಯಾಗಿದ್ದ ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಈ ಭಾಗದ ರೈತರ ಏಳಿಗೆಗಾಗಿ ಸುಮಾರು 19.38 ಕೋಟಿ ರೂಪಾಯಿ ವೆಚ್ಚದ ವಿವಿಧ ವಿದ್ಯುತ್ ಕಾಮಗಾರಿಗಳಿಗೆ ಇಂದು ಅದ್ದೂರಿಯಾಗಿ ಗುದ್ದಲಿ ಪೂಜೆ ನೆರವೇರಿತು. ಸ್ಥಳೀಯ ರೈತರು ಈ ಹಿಂದೆ ರಸ್ತೆ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಅತಿ ಅವಶ್ಯಕವಾದ ವಿದ್ಯುತ್ ಮತ್ತು ನೀರಿನ ಸೌಲಭ್ಯದ ಬಗ್ಗೆ ಜನಪ್ರತಿನಿಧಿಗಳನ್ನು ಪ್ರಶ್ನಿಸಿದ್ದರು. ರೈತರ ಈ ನ್ಯಾಯಯುತ ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನು ಚರ್ಚಿಸಿ ಅನುದಾನ ಬಿಡುಗಡೆ ಮಾಡಿದೆ ಎಂದರು. ಬೇಲೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಪಡಿಸದೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡೋದನ್ನು ನಿಲ್ಲಿಸಬೇಕೆಂದು ಸ್ಥಳೀಯ ಮುಖಂಡರೊಬ್ಬರು ವಿರೋಧ ಪಕ್ಷದವರಿಗೆ ಕಟು ಶಬ್ದಗಳಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಶಾಸಕರು ಹಮ್ಮಿಕೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡಿದ ಅವರು, ಕೆಲವರು ಉದ್ದೇಶಪೂರ್ವಕವಾಗಿ ಅಡ್ಡಗಾಲು ಹಾಕುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವು ಅಭಿವೃದ್ಧಿಗೆ ಕೈಜೋಡಿಸಿ ಅಥವಾ ಸುಮ್ಮನಿರಿ, ಅದನ್ನ ಬಿಟ್ಟು ನಾನೇ ಮಾಡಿಸಿದ್ದು ಎಂದು ಪುಕ್ಕಟ್ಟೆ ಪ್ರಚಾರ ಪಡೆಯುವುದನ್ನು ನಿಲ್ಲಿಸಿ ಎಂದು ಕಿಡಿಕಾರಿದ್ದಾರೆ. HCN ನ್ಯೂಸ್, ಬೇಲೂರು. ಭಾಗದ ರೈತರು ನನಗೆ ತುಂಬ ಕ್ವಶನ್ ಅನ್ನು ಕೇಳಿದರು. ರಸ್ತೆಗಳು ಇನ್ನೊಂದು ಮತ್ತೊಂದು ಬೇಕು, ಆದರೆ ರೈತನಿಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು, ರೈತರ ಏಳಿಗೆಗೆ ಬೇಕಾಗಿರ್ತಕ್ಕಂಥದ್ದು ನೀರನ್ನು ನಾವು ಹಾಯಿಸಿ ರೈತರು ಸದೃಢವಾಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿದ್ಯುತ್. ಇದಕ್ಕೆ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಹಿರಿಯರು ಹೇಳಿದರು. ಅದರ ಪೂರಕವಾಗಿ ಮೊನ್ನೆ ನಡೆದಂಥ ಅಸೆಂಬ್ಲಿನಲ್ಲಿ ತಾವು ಸಹ ಅದನ್ನೆಲ್ಲ ಗಮನಿಸಿದ್ದೀರಾ. ಮಾನ್ಯ ಸಚಿವರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಕೋರ್ತೀನಿ. ಸ್ಪಂದಿಸಿ, ಇದು ನೀವು 40ರಿಂದ 50 ಬಾರಿ ನನ್ನನ್ನು ಭೇಟಿ ಮಾಡಿ ಈ ಒಂದು ಕೆಲಸವನ್ನು ಕೇಳಿದ್ದೀರಾ, ಇದನ್ನು ಕೂಡಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಇದಕ್ಕೆ ಇವತ್ತು ಗುದ್ಲಿ ಪೂಜೆ ಮಾಡಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ನಮಗೆ ಹೆಮ್ಮೆಯ ವಿಚಾರ. ಸೆಷನ್ನಲ್ಲಿ ವಿದ್ಯುತ್ ಮಂತ್ರಿಯ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದರ ಫಲವಾಗಿ ಇವತ್ತು ಬಹಳ ತುರ್ತಾಗಿ ಈ ಪವರ್ ಸ್ಟೇಷನ್ ಆಗಲಿಕ್ಕೆ ಅಡಿಗಲ್ಲು ಹಾಕುವಂಥ ಒಂದು ಪ್ರಯತ್ನ ನಡೆದಿದ್ದರೆ, ಆ ಯಶಸ್ಸಿಗೆ ಕಾರಣರಾಗಿದ್ದರೆ, ಆ ಕೈಗನ್ನಡಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಶಾಸಕರಾದಂಥ ಹುಲ್ಲಳ್ಳಿ ಸುರೇಶ್ ಅವರು. ಅವರ ಕೆಲಸಕ್ಕೆ ನಾವು ತೃಪ್ತರಾಗಿಲ್ಲ. ಹಲವಾರು ಕೆಲಸಗಳನ್ನು ಕೂಡ ವಹಿಸಿದ್ದೀವಿ. ಟಾಸ್ಕ್ ಒಂದು ಬೇಲೂರು ಟೂರಿಸಂ ಕ್ಷೇತ್ರ, ಅಲ್ಲಿಯೂ ಕೂಡ ಹೆಚ್ಚಿನ ಪ್ರಭಾವ ಒಂದು ಟೂರಿಸಂ ಸೆಂಟರ್ ಏರಿಯನ್ನು ಅಗಲೀಕರಣಗೊಳಿಸಿ ವಾಕ್ ಮಾಡೋದಕ್ಕೆ ಜನಗಳಿಗೆ ಸುಂದರವಾಗಿ ಜನ ಉಳಿಯಬೇಕು, ಇಲ್ಲಿ ಪ್ರವಾಸಿಗರು ಬಂದರೆ ಅಂತ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಅವರಿಗೆ ಒತ್ತಾಯ ಮಾಡಿದ್ದೀವಿ. ಮತ್ತು ಸಮುದಾಯ ಆರೋಗ್ಯ ಕೇಂದ್ರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ
ಇದೆ, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಐಸಿಎಸ್ಸಿ 10ನೇ ತರಗತಿ ಫಲಿತಾಂಶದಲ್ಲಿ ಹಾಸನದ SRS ಪ್ರಜ್ಞಾ ವಿದ್ಯಾಶಾಲೆ 100% ಫಲಿತಾಂಶ ಪಡೆದಿದೆ. ಐಸಿಎಸ್ಸಿ ಪಠ್ಯಕ್ರಮ ಆಧಾರಿತ ಹಾಸನದ SRS ಪ್ರಜ್ಞಾ ವಿದ್ಯಾಶಾಲೆಗೆ 2025-26ನೇ ಸಾಲಿನ 10ನೇ ತರಗತಿ ಫಲಿತಾಂಶದಲ್ಲಿ 100% ಫಲಿತಾಂಶ ಬಂದಿದೆ ಹಾಗೂ ಹಾಸನ ವಿಭಾಗದಲ್ಲಿ ತನ್ವಿತಾ 98% ಫಲಿತಾಂಶ ಪಡೆಯುವ ಮೂಲಕ ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುತ್ತಾರೆ. ಶಾಲೆಯ ಅಕ್ಷಯ್ 97% ಪಡೆದಿದ್ದಾರೆ. ಅದೇ ರೀತಿಯಾಗಿ ಶಿಂಸನ 97% ಪಡೆದಿದ್ದಾರೆ. ಒಟ್ಟಾರೆಯಾಗಿ ಹಾಸನದ SRS ಪ್ರಜ್ಞಾ ವಿದ್ಯಾಶಾಲೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಈ ಸಂಬಂಧ ಶಾಲೆ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಶಿಕ್ಷಕ ವರ್ಗದವರು ಮತ್ತು ಶಿಕ್ಷಕೇತರ ವರ್ಗದವರು ಮಕ್ಕಳ ಸಾಧನೆಯನ್ನ ಮೆಚ್ಚಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಉತ್ತಮ ಅಂಕಗಳನ್ನು ಪಡೆದ ಮಕ್ಕಳಿಗೆ ಹೂವಿನ ಗಿಡಗಳನ್ನು ನೀಡುವ ಮೂಲಕ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ರಾಜಗೋಪಾಲ ಶೆಟ್ಟಿ ಮಾತನಾಡಿ, ಮಕ್ಕಳು ಶ್ರಮಪಟ್ಟು ಹೆಚ್ಚು ಅಂಕ ಪಡೆದಿದ್ದಾರೆ, ಜೊತೆಗೆ ಶಿಕ್ಷಕರು ಅವರಿಗೆ ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿ ಎಲ್ಲ ಮಕ್ಕಳಿಗೂ ಶುಭ ಹಾರೈಸಿದ್ರು. ಶಾಲಾ ಪ್ರಾಂಶುಪಾಲ ನಟರಾಜ್ ಮಾತನಾಡಿ, 2016ರಲ್ಲಿ ಆರಂಭವಾದ ನಮ್ಮ ಶಾಲೆ ಇದೀಗ 10 ವರ್ಷಗಳನ್ನು ಪೂರೈಸಿ ಪ್ರಥಮ ಬಾರಿಗೆ ಐಸಿಎಸ್ಸಿ ಪಠ್ಯಕ್ರಮದಲ್ಲಿ ಶಾಲೆಗೆ 100% ಫಲಿತಾಂಶ ಬಂದಿದೆ. ಪರೀಕ್ಷೆ ಬರೆದ 96 ಮಕ್ಕಳ ಪೈಕಿ 77 ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಹಾಗೂ 19 ಮಕ್ಕಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಟ್ರಸ್ಟಿ ಆಶಾ ಮಾತನಾಡಿ, ಮಕ್ಕಳು ದೇಶದ ಆಸ್ತಿಯಾಗಬೇಕೆಂದು ಯಾವಾಗಲೂ ಹೇಳುತ್ತಿರುತ್ತೇನೆ. ಅದೇ ರೀತಿ ನಮ್ಮ ಶಾಲೆ ಮಕ್ಕಳು ಹೆಚ್ಚಿನ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ಪಡೆದಿದ್ದಾರೆ. ಅದಕ್ಕೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗ ಮತ್ತು ಪೋಷಕರ ಸಹಕಾರ ಕಾರಣ ಎಂದರು. ಶಿಕ್ಷಕ ಚಂದ್ರಶೇಖರ್ ಮಾತನಾಡಿ, ನಮ್ಮ ಶಾಲೆಯ ಮಕ್ಕಳು ಐಸಿಎಸ್ಸಿ 10ನೇ ತರಗತಿ ಫಲಿತಾಂಶದಲ್ಲಿ ಉತ್ತಮ ಅಂಕಗಳನ್ನು ಪಡೆದು 100% ಫಲಿತಾಂಶ ತಂದಿದ್ದಾರೆ. ಇದಕ್ಕೆ ತುಂಬಾ ಖುಷಿಯಾಗಿದೆ, ಅದನ್ನು ಸಂಭ್ರಮಿಸುತ್ತಿದ್ದೇವೆ ಎಂದರು. ಈ ಫಲಿತಾಂಶಕ್ಕೆ ಮಕ್ಕಳ ಪೋಷಕರು ಸಹಕಾರ, ಪ್ರೋತ್ಸಾಹ ನೀಡಿದ್ದಾರೆ. ಶಾಲೆಯಲ್ಲಿಯೂ ಕೂಡ ವಿವಿಧ ಮಾದರಿಯ ಪರೀಕ್ಷೆಗಳನ್ನು ನಡೆಸಿ ಮಕ್ಕಳಿಗೆ ಉತ್ತಮವಾಗಿ ಸಹಕಾರವನ್ನು ಶಿಕ್ಷಕರು ನೀಡಿದ್ದಾರೆ ಎಂದರು. ಮಕ್ಕಳು ಮಾತನಾಡಿ, ತಮಗೆ ಹೆಚ್ಚಿನ ಅಂಕ ಬರಲು ಕಾರಣರಾದವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಪೋಷಕರು ಮಾತನಾಡಿ ತಮ್ಮ ಸಂತಸವನ್ನ ಎಲ್ಲರೊಂದಿಗೆ ಹಂಚಿಕೊಂಡರು. ಅಂತಿಮವಾಗಿ ಎಲ್ಲ ಮಕ್ಕಳನ್ನ ಸನ್ಮಾನಿಸಿ, ಗೌರವಿಸಿ, ಸಿಹಿ ಹಂಚಿ ಸಂಭ್ರಮಿಸಿದರು. HCN ನ್ಯೂಸ್ ಹಾಸನ. ನಮಸ್ಕಾರ. ಈ ದಿವಸ ನನ್ನ ವಯಸ್ಸು, ನನ್ನ ಇದರಲ್ಲಿ ಕ್ಯಾರಿಯರಲ್ಲಿ ಗೋಲ್ಡನ್ ಡೇ ಅಂತ ಹೇಳ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಆಪರ್ಚುನಿಟಿ ನನಗೆ ಈ ವಯಸ್ಸಲ್ಲಿ ಸಿಕ್ಕಿದ್ದು ನನಗೆ ಆ ದೇವ್ರ ಕರುಣೆಯಿಂದ ಸಿಕ್ಕಿದೆ ಅಂತ ಹೇಳಬೇಕು. ಆಮೇಲೆ ಈ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇವರೆಲ್ಲ 1ನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಬಂದು 10th ಸ್ಟ್ಯಾಂಡರ್ಡ್ಗೆ ಎಂಟ್ರ್ ಆಗ್ತಾ ಇರೋದು. ನಮ್ಮ ಇಲ್ಲಿಂದಲೇ ಸ್ಟಾರ್ಟಿಂಗ್ ಅವರು ಕಂಪ್ಲೀಟ್ 10th ತನಕ ಇದು ಮಾಡಿದ್ದಾರೆ. ಅವರು ಭಾಳ ಶ್ರಮಪಟ್ಟಿದ್ದಾರೆ. ಮತ್ತು ನಮ್ಮ ಸ್ಟಾಫು ಹಾಗೆ ಹುಡುಗರನ್ನ. ನನ್ನ ಹೆಸರು ನಟರಾಜ್, ಸೆಕ್ರೆಟ್ರಿ ಮತ್ತು ಪ್ರಿನ್ಸಿಪಾಲ್. ನಮ್ಮದು 2016ನೇ ಇಸ್ವಿನಲ್ಲಿ ಸ್ಟಾರ್ಟ್ ಆದಂಥ ಶಾಲೆ ಈಗ 10 ವರ್ಷಗಳನ್ನ ಪೂರೈಸಿ ದಶಮಾನೋತ್ಸವದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಈ ವರ್ಷ ನಮಗೆ ಒಂದು ತುಂಬ ಹೆಮ್ಮೆದಾಯಕವಾದಂಥ, ಹೆಮ್ಮೆ ಪಡ್ತಕ್ಕಂಥ ಒಂದು ವರ್ಷ. ಈ ವರ್ಷದಲ್ಲಿ ನಾವು 98% SLC ರಿಸಲ್ಟಲ್ಲಿ ಅಚೀವ್ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ವಿ. ಯಾಕಂದರೆ ಹಿಂದಿನ ವರ್ಷ ನಮಗೆ 97% ಅಚೀವ್ ಮಾಡಿದ್ವಿ. ಸೊ ಆ ಒಂದು ಗೋಲ್ ಏನಿತ್ತು ನಮ್ಮದು, ಆ ಡ್ರೀಮ್ ಗೋಲು, ಅದನ್ನು ನಾವು ರೀಚ್ ಮಾಡಿದ್ದೀವಿ. ನಮ್ಮ ಮಕ್ಕಳು ನಮ್ಮ ಡ್ರೀಮ್ನ ರೀಚ್ ಮಾಡಿದ್ದಾರೆ. 98% ಸ್ಕೋರ್ ಮಾಡೋದ್ರ ಮೂಲಕ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯನ್ನು ತಂದಿರ್ತಾರೆ. ಅದ್ರ ಜೊತೆಗೆ 96 ಮಕ್ಕಳುಗಳಿದ್ದರು. ಎಲ್ಲ 96 ಮಕ್ಕಳುಗಳು ಕೂಡ ತೇರ್ಗಡೆ ಹೊಂದಿ 100% ಫಲಿತಾಂಶನ ಶಾಲೆಗೆ ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಫಸ್ಟ್ ಕ್ಲಾಸ್ ಮತ್ತು ಡಿಸ್ಟಿಂಕ್ಷನ್ನಲ್ಲೇ ಎಲ್ಲರೂ ಆಗಿದ್ದಾರೆ. ಯಾವುದೇ ಮಕ್ಕಳು ಕೂಡ ಸೆಕೆಂಡ್ ಕ್ಲಾಸ್ ಆಗಲಿ ಅಥವಾ ಥರ್ಡ್ ಕ್ಲಾಸ್ ಆಗಲಿ. ಆಶಾ ನಟರಾಜ್. ಸೊ
ನಾನು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ವಿ ಯಾವಾಗಲೂ ಸ್ಕೂಲಲ್ಲಿ, ಮಕ್ಕಳ ಈ ದೇಶದ ಆಸ್ತಿ ಆಗಬೇಕು ನೀವು ಅಂತ. ಸೊ ಆ ನಿಟ್ಟಿನಲ್ಲಿ ICIC ಯಾವಾಗಲೂ ಕಷ್ಟ ಅಂತ ಎಲ್ಲ ಮಕ್ಕಳಲ್ಲಿ ಮತ್ತು ಪೇರೆಂಟ್ಸ್ ತಲೆಯಲ್ಲೂ ಸ್ವಲ್ಪ ಇದು ಕುಳಿತುಕೊಂಡಿದೆ. ಅದನ್ನೆಲ್ಲ ಬೀಟ್ ಮಾಡಿ ನಮ್ಮ ಮಕ್ಕಳು ಇವತ್ತು ಸಾಧನೆ ಮಾಡಿದ್ದಾರೆ. ಏನು ಮಾಡಿದ್ರು ಇವತ್ತಿನ ಜೆನ್ಸಿ ಜನ್ರೇಷನ್ ಅಂತ ನಾವೇನು ಹೇಳ್ತೀವೋ ಈ ಮಕ್ಕಳಲ್ಲಿ ಆ ಎಲ್ಲ ಪೊಟೆನ್ಷಿಯಲ್ ICIC ಇರಬಹುದು, ISC ಇರಬಹುದು, ಎಲ್ಲನೂ ಕ್ರ್ಯಾಕ್ ಮಾಡುವಂತಹ ಶಕ್ತಿ ಇರೋದರಿಂದ ಅದನ್ನು ಸಪೋರ್ಟ್ ಮಾಡಿ ಮುಂದೆ ISCನಲ್ಲಿ ಮುಂದುವರೆರಿ ಮಕ್ಕಳ. ಹಾಗೆಯೇ ತುಂಬ ಸಂಸ್ಕೃತವಂತರಾಗಿ ಸುಸಂಸ್ಕೃತರಾಗಿ ಈ ದೇಶನ ಮುನ್ನಡೆಸುವಂಥವರಾಗಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ನಮ್ಮ ಮಕ್ಕಳಿಗೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಮಕ್ಕಳ. Celebration day, I used to say in the classroom for all the students, your efforts you put whatever possible way, so people are there to celebrate. The celebration day has come today and our school achieved 98% and all the students achieved the first class, above first class. That is the thing. And all the parents also supported very nice. After every chapter we have taken the test, class test, then we have taken the periodic test, then we turn the term examinations and preparatory examinations. Our students are prepared very nicely. They put all the effort and they attempted remedial classes. Slow learners we have given special course and one-to-one interaction, interactive sessions. These are all we made for these achievements. And all the students put the same effort and parents also supported. Hello everyone, I am Tanvika. I am studying in SRS Pragna. I am very happy that I have scored 98% in ICSE board results. I am studying in this school from 6th standard and my school has supported me in every aspects, that is academics, sports and even other activities, and my teachers have encouraged me to do my best. And Natrasa Rashamam, of course, they have motivated me, and all the school staff members have also motivated me. So I am very glad that our school is starting new ISC, that is 11th and 12th with NEET, JEE and KCT coaching. I am continuing my education here. Thank you for one and all my parents and all the teachers for supporting me to achieve this. Thank you one and all. Myself Akshay from grade 10. I am studying in SRS Patna with the school from grade 1. It is a very nice school. All the teachers will put more effort to make us successful. All the teachers, we were studying here till 7 o'clock. I am very happy to score 97.8 in ICSE syllabus. I would like to thank all the teachers who have helped me to score this. Hello everyone, I am Shimsana. I am studying here from grade 1 and it's a very good school that everyone support here, and even the teachers, everyone teach you whatever you want, and I have learnt from my failures, and till now I am putting my consistent effort till the last day of my exam, and the teachers, principal sir and trustee ma'am, everyone had 5-6 ದಿನಗಳಲ್ಲಿ ಹಸೆಮಣೆ ಏರಿ ಹೊಸ ಜೀವನಕ್ಕೆ ಕಾಲಿಡಬೇಕಿದ್ದ ಯುವಕನೊಬ್ಬ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಘಟನೆ ಸಕಲೇಶಪುರ ತಾಲೂಕಿನ ಮೂಗಲಿ ಎಂಬಲ್ಲಿ ನಡೆದಿದೆ. ಮೃತ ಯುವಕನನ್ನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಲಕ್ಕುಂದ ಗ್ರಾಮದ ದರ್ಬಾರ್ ಪೇಟೆ ನಿವಾಸಿ ಮನು ಎಲ್ಎನ್ ಎಂದು ಗುರುತಿಸಲಾಗಿದೆ. ಮನು ಅವರ ಮದುವೆಯು ಇದೇ ಬರುವ ಬುಧವಾರ ಮೇ 10, 2026ರಂದು ನಿಶ್ಚಯವಾಗಿತ್ತು. ಮದುವೆಗೆ ಎಲ್ಲಾ ಸಿದ್ದತೆಗಳು ಭರದಿಂದ ಸಾಗಿದ್ದವು. ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ತನ್ನ ಮದುವೆ ಸವಿನೆನಪಿಗಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಕೊಳ್ಳಬೇಕೆಂಬ ಹಂಬಲ ಮನುವಿಗಿತ್ತು. ಈ ಕಾರಣಕ್ಕಾಗಿ ಹುಡುಗಿಯನ್ನ ಕರೆತರಲು ಕಾರಿನಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ವಿಧಿ ತನ್ನ ಆಟವಾಡಿದೆ. ಸಕಲೇಶಪುರ ತಾಲೂಕಿನ ಮೂಗಲಿ ಎಂಬಲ್ಲಿ ಮನು ಚಲಾಯಿಸುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ವೇಗವಾಗಿ ಅಪ್ಪಳಿಸಿದೆ. ಅಪಘಾತದ ತೀವ್ರತೆ ಎಷ್ಟಿತೆಂದರೆ ಮನು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಸುಂದರ ಕನಸುಗಳನ್ನು ಹೊತ್ತು ಮದುವೆಗೆ ತಯಾರಿಯಲ್ಲಿದ್ದ ಯುವಕ ಹೀಗೆ ಅಕಾಲಿಕವಾಗಿ ಸಾವನ್ನಪ್ಪಿರುವುದು ಕಣ್ಣೀರಿಡುವಂತೆ ಮಾಡಿದೆ. ಯಾವ ಮನೆಯಲ್ಲಿ ಮದುವೆ ಮಂತ್ರಗಳು ಮೊಳಗಬೇಕಿತ್ತೋ ಅಲ್ಲಿ ಇಂದು ಮಗನನ್ನ ಕಳೆದುಕೊಂಡ ತಂದೆ ತಾಯಿಯಿಂದ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗಳನ್ನ ಕರೆತರಲು ಹೋದ ಮಗ ಬಾರದ ಲೋಕಕ್ಕೆ ತೆರಳಿದ್ದಾನೆ ಎಂಬ ಸುದ್ದಿ ಕೇಳಿ ಲಕ್ಕುಂದ ಗ್ರಾಮದ ದರ್ಬಾರ್ ಪೇಟೆಯಲ್ಲಿ ಮೌನ ಆವರಿಸಿದೆ. ಇತ್ತ ತನ್ನ ಬಾಳ ಸಂಗಾತಿಯಾಗಬೇಕಿದ್ದವನನ್ನ ಕಳೆದುಕೊಂಡ ವಧುವಿನ ಸ್ಥಿತಿ ವರ್ಣನಾತೀತವಾಗಿದೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma Bigauda. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ.
Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರಬೇಕಿತ್ತು. ಸೊ ಬಟ್ ಇದೆಲ್ಲ ಲೆಕ್ಚರರ್ಸ್ ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಂತೂ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ. ಆಪರ್ಚುನಿಟೀಸ್ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯೋಕೆ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ. Sir Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks. Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅಲ್ಲದು ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್. ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ. ಇನ್ನು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನ ಅಂತ. ಐ ಆಮ್ ಮೇಘನಡಿ, ಸ್ಟೂಡೆಂಟ್ಸ್ ಆಫ್ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಐ ಸ್ಕೋರ್ 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋ 90% 113, ಎಬೋ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಹಾಗೂ ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಡಳಿತಕ್ಕಾಗಿ ಕಳೆದ ಹಲವು ತಿಂಗಳಿನಿಂದ ನಡೆಯುತ್ತಿದ್ದ ಅಧಿಕಾರದ ಹಗ್ಗ ಜಗ್ಗಾಟ, ಕಾನೂನು ಹೋರಾಟ ಮತ್ತು ಗೊಂದಲಗಳಿಗೆ ಕೊನೆಗೂ ತೆರೆ ಬಿದ್ದಿದೆ. ಹೈಕೋರ್ಟ್ ಮಹತ್ವದ ತೀರ್ಪು ನೀಡುವ ಮೂಲಕ ಅಶೋಕ್ ಹಾರನಹಳ್ಳಿ ಬಣಕ್ಕೆ ಆಡಳಿತದ ಅಧಿಕಾರ ಹಸ್ತಾಂತರಿಸಲು ಆದೇಶ ನೀಡಿದೆ. ಅಶೋಕ್ ಹಾರನಹಳ್ಳಿ ನೇತೃತ್ವದ ತಂಡವು ಆಡಳಿತ ಮಂಡಳಿಯಲ್ಲಿ ಸರಳ ಬಹುಮತ ಹೊಂದಿರುವುದನ್ನು ಸಾಬೀತುಪಡಿಸಿದ ಹಿನ್ನೆಲೆ ಅವರ ಪರ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿಯನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ತಕ್ಷಣವೇ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಆರ್ಟಿ ದ್ಯಾವೇಗೌಡ ಹಾಗೂ ಅವರ ತಂಡಕ್ಕೆ ನ್ಯಾಯಾಲಯ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠವು ತನ್ನ ತೀರ್ಪಿನಲ್ಲಿ ಆಡಳಿತ ಮಂಡಳಿಯಲ್ಲಿ ಬಹುಮತ ಪಡೆದುಕೊಂಡಿರುವ ಆರ್ಟಿ ದ್ಯಾವೇಗೌಡ ಬಣವು ಅಧಿಕಾರದಲ್ಲಿ ಮುಂದುವರಿಯಲು ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದೆ.
ಅಶೋಕ್ ಹಾರನಹಳ್ಳಿ ಬಣದ ಪರವಾಗಿ ಬಿಆರ್ ಗುರುದೇವ್ ಅವರಿಗೆ ಅಧಿಕಾರ ಹಸ್ತಾಂತರಿಸಬೇಕೆಂದು ಸೂಚಿಸಿದ್ದು, ಇದರೊಂದಿಗೆ ಅವರು ಸಮಿತಿಯ ನೂತನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಇದ್ದ ಎಲ್ಲಾ ಕಾನೂನು ಅಡೆತಡೆಗಳು ನಿವಾರಣೆಯಾದಂತಾಗಿದೆ. ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಹೈಕೋರ್ಟ್ ಮಂಡಳಿಯ ನಿಜವಾದ ಸಂಖ್ಯಾಬಲ ಪರೀಕ್ಷಿಸಲು ವಿಶೇಷ ಯೋಜಕರನ್ನ ನೇಮಿಸಿತ್ತು. ನ್ಯಾಯಾಲಯದ ಸೂಚನೆಯಂತೆ ಹಿರಿಯ ವಕೀಲ ಉಮಾಶಂಕರ್ ಹಾಸನಕ್ಕೆ ಭೇಟಿ ನೀಡಿ ಅತ್ಯಂತ ಪಾರದರ್ಶಕವಾಗಿ ಬಹುಮತ ಪರೀಕ್ಷೆ ನಡೆಸಿದ್ರು. ಈ ಪ್ರಕ್ರಿಯೆಯಲ್ಲಿ ಅಶೋಕ್ ಹಾರನಹಳ್ಳಿ ಬಣದ ಪರವಾಗಿ 14 ಸದಸ್ಯರು ಬೆಂಬಲ ಸೂಚಿಸಿದರೆ, ಆರ್ಟಿ ದೇವೇಗೌಡ ಹಾಗೂ ಸಿಆರ್ ಜಗದೀಶ್ ಬಣದ ಪರವಾಗಿ ಕೇವಲ 10 ಸದಸ್ಯರು ಮಾತ್ರ ಬೆಂಬಲಿಸಿದ್ರು. ಈ ವರದಿಯನ್ನು ಆಧರಿಸಿಯೇ ನ್ಯಾಯಾಲಯ ಅಂತಿಮ ತೀರ್ಪು ಪ್ರಕಟಿಸಿದೆ. ಈ ಮೂಲಕ ಸರಳ ಬಹುಮತದ ಆಧಾರದ ಮೇಲೆ ಅಧ್ಯಕ್ಷರ ಆಯ್ಕೆ ಸಾಧ್ಯವೆಂಬ ಪ್ರಜಾಸತ್ತಾತ್ಮಕ ತತ್ವವನ್ನ ನ್ಯಾಯಪೀಠ ಎತ್ತಿ ಹಿಡಿದಿದೆ. ವಿಚಾರಣೆ ವೇಳೆ ಆರ್ಟಿ ದೇವೇಗೌಡ ಬಣವು ಸಂಸ್ಥೆಯ ಉಪವಿಧಿಗಳ ಪ್ರಕಾರ ಅವಿಶ್ವಾಸ ನಿರ್ಣಯ ಅಂಗೀಕಾರಕ್ಕೆ 2ರಲ್ಲಿ 3ರಷ್ಟು ಸದಸ್ಯರ ಬೆಂಬಲ ಅಗತ್ಯವಿದೆ ಎಂದು ವಾದಿಸಿತ್ತು. ಆದರೆ ಈ ವಾದವನ್ನ ನ್ಯಾಯಪೀಠ ತಳ್ಳಿಹಾಕಿ ಸರಳ ಬಹುಮತವೇ ಅಂತಿಮ ಮಾನದಂಡ ಎಂದು ಸ್ಪಷ್ಟಪಡಿಸಿದೆ. ಇದಕ್ಕೂ ಮೊದಲು ಆರ್ಟಿ ದೇವೇಗೌಡ ತಂಡವು 3 ಸದಸ್ಯರನ್ನು ಅಮಾನತುಗೊಳಿಸಿತ್ತು. ಆದರೆ ಹಾಸನ ನ್ಯಾಯಾಲಯ ಈ ಅಮಾನತು ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದ್ದು, ಅವರ ಸದಸ್ಯತ್ವ ಹಕ್ಕು ಉಳಿದಿತ್ತು. ಆ 3 ಸದಸ್ಯರು ಅಶೋಕ್ ಹಾರನಹಳ್ಳಿ ಬಣದ ಪರ ನಿಂತಿದ್ದರಿಂದ ಅವರ ಬಲ ಮತ್ತಷ್ಟು ಗಟ್ಟಿಯಾಯಿತು. ಬುಧವಾರ ಮಧ್ಯಾಹ್ನ ಮೌಖಿಕ ಆದೇಶ ನೀಡಿದ ನ್ಯಾಯಾಲಯ ಬಿಆರ್ ಗುರುದೇವ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬಹುದೆಂದು ಸ್ಪಷ್ಟಪಡಿಸಿದೆ. ಈ ಸಂಬಂಧದ ವಿಸ್ತೃತ ಲಿಖಿತ ಆದೇಶವನ್ನು ಶೀಘ್ರದಲ್ಲೇ ಹೊರಪಡಿಸುವುದಾಗಿ ಪೀಠ ತಿಳಿಸಿದೆ. ಇನ್ನೊಂದೆಡೆ ಎಂಟಿಎಎಸ್ ಕಾರ್ಯದರ್ಶಿ ಸಿಆರ್ ಜಗದೀಶ್ ಪ್ರತಿಕ್ರಿಯಿಸಿ, ಹೈಕೋರ್ಟ್ ಆದೇಶದ ಅಧಿಕೃತ ಪ್ರತಿ ಇನ್ನೂ ಲಭ್ಯವಾಗಿಲ್ಲ. ಆದೇಶದ ಪ್ರತಿ ಸಿಕ್ಕ ಬಳಿಕ ವಕೀಲರೊಂದಿಗೆ ಚರ್ಚಿಸಿ ಮುಂದಿನ ಹೆಜ್ಜೆ ಇಡಲಾಗುವುದು. ತೀರ್ಪು ನಮ್ಮ ವಿರುದ್ದವಾಗಿದ್ದರೆ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸಿದ್ದತೆ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಹಾಸನ ನಗರದ ಪ್ರಸಿದ್ಧ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವೈಶಾಖ ಶುಕ್ಲ ಚತುರ್ದಶಿ ಅಂಗವಾಗಿ ನರಸಿಂಹ ಜಯಂತಿ ಮಹೋತ್ಸವವನ್ನು ಗುರುವಾರ ಭಕ್ತಿಭಾವ ಮತ್ತು ವೈಭವವಾಗಿ ಆಚರಿಸಲಾಯಿತು. ಹಿಂದೂ ಧರ್ಮದಲ್ಲಿ ನರಸಿಂಹ ಜಯಂತಿಗೆ ವಿಶೇಷ ಮಹತ್ವವಿದ್ದು, ಭಗವಾನ್ ಶ್ರೀ ಮಹಾವಿಷ್ಣುವಿನ 4ನೇ ಅವತಾರವಾದ ಶ್ರೀ ನರಸಿಂಹಸ್ವಾಮಿಯ ಆರಾಧನೆಗೆ ಈ ದಿನ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ. ದುಷ್ಟ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಯ ಸಂಕೇತವಾಗಿರುವ ನರಸಿಂಹಸ್ವಾಮಿಯ ಆರಾಧನೆಯಿಂದ ಭಕ್ತರಿಗೆ ಶಾಂತಿ, ಸಮೃದ್ಧಿ ಮತ್ತು ಕಷ್ಟ ನಿವಾರಣೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಎಂದರು. ಮಹೋತ್ಸವದ ಅಂಗವಾಗಿ ಏಪ್ರಿಲ್ 29ರಂದು ಸಂಜೆ 5 ಗಂಟೆಯಿಂದ ಮಹಾ ಸುದರ್ಶನ ಹೋಮ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣೋತ್ಸವ ನಡೆದಿದೆ. ಈ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು, ವೇದ ಘೋಷಗಳು ಮತ್ತು ಭಕ್ತಿಪರ ಕಾರ್ಯಕ್ರಮಗಳು ಜರುಗಲಿವೆ. ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ನೆರವೇರಿಸಿ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿದೆ. ಜಯಂತಿ ಅಂಗವಾಗಿ ಗುರುವಾರದಂದು ಬೆಳಗ್ಗೆ 6 ಗಂಟೆಯಿಂದ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ನರಸಿಂಹ ಮೂಲಮಂತ್ರ ಹೋಮ ನಡೆಯಲಿದೆ. ಪೂಜಾ ವಿಧಿವಿಧಾನಗಳು ಪಂಡಿತರ ನೇತೃತ್ವದಲ್ಲಿ ನೆರವೇರಿಸಲಾಗಿದೆ. ಬೆಳಗ್ಗೆ ದೇವಸ್ಥಾನದ ಬೀದಿಗಳಲ್ಲಿ ಶ್ರೀದೇವರ ಉತ್ಸವವನ್ನು ಭಕ್ತಿ ಭಾವದಿಂದ ಯಶಸ್ವಿಯಾಗಿ ನಡೆಸಲಾಗಿದೆ. ಉತ್ಸವದಲ್ಲಿ ದೇವರ ಮೆರವಣಿಗೆ, ಮಂಗಳವಾದ್ಯಗಳು ಮತ್ತು ಭಕ್ತರ ಜಯ ಘೋಷಗಳಿಂದ ದೇವಸ್ಥಾನ ಪರಿಸರ ಧಾರ್ಮಿಕ ವಾತಾವರಣದಿಂದ ಕಂಗೊಳಿಸಿದೆ ಎಂದರು. ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನೆರವೇರಿತು. ನಂತರ ಸಾವಿರಾರು ಭಕ್ತರಿಗೆ ಅನ್ನದಾನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿ ವರ್ಷವೂ ನರಸಿಂಹ ಜಯಂತಿಯನ್ನು ವಿಶೇಷ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದ್ದು, ಈ ಬಾರಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು, ದೇವಸ್ಥಾನದ ವತಿಯಿಂದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಭಕ್ತರು ಶಾಂತಿಯುತವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಎಂದರು. ಭಕ್ತಾದಿಗಳು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು, ಶ್ರೀ ಕಂಬದ ನರಸಿಂಹಸ್ವಾಮಿ ದೇವರ ಆಶೀರ್ವಾದ ಪಡೆದು ತಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಹೊಂದಬೇಕೆಂದು ಹಾರೈಸಿದರು. HCN ನ್ಯೂಸ್ ಹಾಸನ್. ಈ ದಿನ ವಿಶೇಷವಾಗಿ ನರಸಿಂಹ ಜಯಂತಿ ಆಚರಿಸ್ತಾ ಇದ್ದೇವೆ. ಇದರ ಕಾರ್ಯಕ್ರಮ ಅಂಗವಾಗಿ ನಿನ್ನೆ ಸಂಜೆ 6 ಗಂಟೆಯಿಂದ ಕಲ್ಯಾಣೋತ್ಸವ ನಡೆದಿರುತ್ತೆ ಮತ್ತು ಪ್ರಸಾದನ ವಿತರಣೆ ಮಾಡಿರ್ತೀವಿ. ಇವತ್ತು ನರಸಿಂಹ ಜಯಂತಿ ಬೆಳಗ್ಗೆ 11 ಗಂಟೆ ಉತ್ಸವ ಹಾಸನ ನಗರ ಬೀದಿಯಲ್ಲಿ ಉತ್ಸವ ಮಾಡಿ 12:30 ಮಹಾಮಂಗಳಾರತಿ ಮಾಡಿ ಈಗ ಅನ್ನದಾನವನ್ನು ಮಾಡ್ತಾ ಇದ್ದೇವೆ. ಇದು ಪ್ರತಿ ವರ್ಷದಂತೆ 16 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಿ ಇಲ್ಲಿವರೆಗೂ ತಂದು ಇದ್ದಾರೆ. ಅದರಿಂದ ಅವ್ರುಗಳಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ. ಇದು 2 ದಿನ ಕಾರ್ಯಕ್ರಮ ಇರುತ್ತೆ. ಮತ್ತು ಪ್ರತಿ ಹುಣ್ಣಿಮೆಲೂ ನರಸಿಂಹ ಜಯಂತಿ, ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ನವಂಬರಲ್ಲಿ ಕಾರ್ತಿಕ ಮಾಸ ಮಾಡ್ತೀವಿ. ಹಿಂಗೆ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ದಯವಿಟ್ಟು ಭಕ್ತಾದಿಗಳು ಬಂದು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಹೋಮ ಬೆಳಗ್ಗೆ 6 ಗಂಟೆಯಿಂದಲ್ಲ ಹೋಮ, 5 ಗಂಟೆಯಿಂದ ಅಭಿಷೇಕ ಎಲ್ಲ ಮಾಡಿದರು. ನಾರಾಯಣ ರುದ್ರ ಹೋಮ ಮಾಡಿದ್ದಾರೆ. ಮತ್ತು ಸುದರ್ಶನ ಹೋಮ ಎಲ್ಲ ಮಾಡಿದ್ರು. ಲಕ್ಷ್ಮೀನಾರಾಯಣ ಹೋಮನೂ ಮಾಡಿದ್ದಾರೆ. 3 ಹೋಮನೂ ನಡೆಯುತ್ತೆ 2 ದಿನ ಕಾರ್ಯಕ್ರಮದಲ್ಲಿ. ಎಲ್ಲ ಹೋಮಗಳನ್ನು ಬಂದು ಭಕ್ತಾದಿಗಳು ಒಬ್ಬೊಬ್ಬರು ನಡೆಸಿ ಈಗ ಅನ್ನದಾನ ನಡೀತಾ ಇದೆ. ಅನ್ನದಾನವನ್ನು ಮಾಡ್ತೀವಿ. ಮತ್ತು ಒಂದು 500, 700, 800 ಜನಕ್ಕೆ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ ಸೇವಾ ಕಾರ್ಯಕರ್ತರಿಗೆ.
ದೇವರಾಜ್ ಅಂತ, ಎಕ್ಸ್ ಕೌನ್ಸಿಲರು, ಈ ದೇವಸ್ಥಾನದ ಸಂಚಾಲಕರು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ತಾಲೂಕು ಕಸಬಾ ಹೋಬಳಿಯ ಅಂಕನಾಯಕನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಹುಚ್ಚೇಗೌಡ ಸುಂದರಮ್ಮ ಎಂಬುವರ ಮನೆಗೆ ಮಧ್ಯರಾತ್ರಿ ಸುಮಾರು 1:30ರಿಂದ 3 ಗಂಟೆ ಸಮಯದಲ್ಲಿ ಮನೆಯ ಹೆಂಚು ತೆಗೆದು ಕಳ್ಳತನಕ್ಕೆ ಯತ್ನ ಮಾಡಿರುವ ಘಟನೆ ನಡೆದಿದೆ. ಮಾಮೂಲಿಯಂತೆ ಬೆಳಗ್ಗೆ ನೋಡಿದಾಗ ಕಳ್ಳತನಕ್ಕೆ ಪ್ರಯತ್ನ ಮಾಡಿರುವುದು ಕಂಡುಬಂದಿದೆ. ನಂತರ ಹುಚ್ಚೇಗೌಡ ಎಂಬುವವರು ನಮ್ಮ ಮನೆಗೆ ಯಾರು ಕಳ್ಳತನ ಮಾಡಲು ಬಂದಿದ್ದರೂ ಅವರಿಗೆ ಏನೂ ಸಿಗದೇ ಇದ್ದರಿಂದ ಪರಾರಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ನಂತರ ಅವರ ಮಗ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾರು ಅಂತ ಗೊತ್ತಿಲ್ಲ, ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರನ್ನ ಪತ್ತೆ ಮಾಡಬೇಕು ಮತ್ತು ಊರಿಗೆ ದಿನಕ್ಕೆ 1 ಬಾರಿಯಾದರೂ ಪೊಲೀಸ್ ಬೀಟ್ ವ್ಯವಸ್ಥೆ ಮಾಡಬೇಕೆಂದು ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತೇವೆ ಎಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. HCI ನ್ಯೂಸ್, ಅರ್ಕಲ್ಗೂಡು. ರಾತ್ರಿ ಮಲಗಿದ್ದ ಹೊತ್ತಿನಲ್ಲಿ ಕಳ್ಳರು ಬಂದು ಹಂಚಿಳಿಕೆ ಒಳಗೆ ನುಗ್ಗಿ ಅವರು ಹುಚ್ಚೇಗೌಡರು ಮತ್ತು ಸುಂದರಮ್ಮ ಮನಗಿದ್ರು. ಅವಕಾಶ ಆಗಿಲ್ಲ, ದರೋಡೆ ಮಾಡೋಕ್ಕೆ ಆಗಿಲ್ಲ. ಆದರೂ ಸಂಚು ಮಾಡಿ ಎಲ್ಲ ಬಂದಿರೋದು, ಅವರು ಸಂಚು ಮಾಡೇ ಬಂದಿರೋದು, ಸಂಚುಕೋರೇ ಬಂದಿರೋದು. ಅವರ ಖಂಡಿತ ಹಿಡಿಬೇಕು. ಮತ್ತು ಇದು ಇನ್ನೊಂದು ಹೇಳ್ತೀನಿ ಅಂದರೆ, ನಮ್ಮ ಪಬ್ಲಿಕ್ಕು ಇದು ಯಾರು ನಮ್ಮ ಸಾಹೇಬ್ರಾಗ್ಬೋದು, ಯಾರು ಇವರು ನಮ್ಮ ಪೊಲೀಸ್ ಸ್ಟೇಷನ್ ಅರಕ್ಷಕ ಠಾಣೆ ಅವರು ಆಗಿರ್ಬೋದು, ಎಲ್ಲ ಬಂದು ನಮಗೆ ರಕ್ಷಣೆ ಕೊಡಬೇಕು. ಇವತ್ತು ಇವ್ರ ಮನೆ ಮಾಡಿದ್ದಾರೆ, ನಾಳೆಗೆ ನನ್ನ ಮನೆ ಮಾಡ್ತಾರೆ. ಸಮಾಜದಲ್ಲಿ ಜನಜಾಗೃತಿ ಮೂಡಿಸಲು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಮಾದರಿ ಮದುವೆ ಅಭಿಯಾನವನ್ನು ಕಳೆದ 4 ತಿಂಗಳಿಂದ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ಎಂದು ಸಂಘದ ರಾಜ್ಯ ಕಾರ್ಯದರ್ಶಿ ಹಸೈನಾರ್ ಆನೆಮಹಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮದುವೆ ಎಂಬ ಪವಿತ್ರ ಕಾರ್ಯವು ಇತ್ತೀಚಿನ ದಿನಗಳಲ್ಲಿ ಅನಾಚಾರಗಳು, ಅಧಾರ್ಮಿಕ ಪದ್ಧತಿಗಳು ಮತ್ತು ದುಂದುವೆಚ್ಚಗಳಿಂದ ತನ್ನ ಮೂಲ ಪಾವಿತ್ರ್ಯವನ್ನ ಕಳೆದುಕೊಳ್ಳುತ್ತಿದೆ. ಸಾಮಾನ್ಯ ಕುಟುಂಬಗಳಿಗೆ ಆರ್ಥಿಕವಾಗಿ ಭಾರವಾಗುತ್ತಿದೆ. ಮದುವೆಗಾಗಿ ಸಾಲದ ಹೊರೆ ಹೊರುವ ಪರಿಸ್ಥಿತಿ ಅಥವಾ ಮದುವೆಯನ್ನೇ ಮುಂದೂಡುವ ಅನಿವಾರ್ಯತೆ ಎದುರಾಗುತ್ತಿರುವ ಹಿನ್ನೆಲೆ ಸಮಾಜದಲ್ಲಿ ಜನಜಾಗೃತಿ ಮೂಡಿಸಲು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಮಾದರಿ ಮದುವೆ ಅಭಿಯಾನವನ್ನು ಕಳೆದ 4 ತಿಂಗಳುಗಳಿಂದ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ ಎಂದರು. ಈ ಅಭಿಯಾನದ ಸಮಾರೋಪ ಸಮ್ಮೇಳನವು ಮೇ 2ರಂದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಭವ್ಯವಾಗಿ ನಡೆಯಲಿದೆ. ಅದೇ ದಿನ ಸಂಜೆ 4 ಗಂಟೆಗೆ ದರ್ಬೆಯಿಂದ ಕಿಲ್ಲೆ ಮೈದಾನಕ್ಕೆ ಕಾಲ್ನಡಿಗೆ ಜನಜಾಗೃತಿ ಜಾಥಾ ನಡೆಯಲಿದ್ದು, ಸಂಜೆ 5:30ಕ್ಕೆ ಖುರತುಸ್ಸಾದಾತ್ ವೇದಿಕೆಯಲ್ಲಿ ಬೃಹತ್ ಸಮಾವೇಶ ಮತ್ತು ಸಮಾರೋಪ ಸಮ್ಮೇಳನ ನಡೆಯಲಿದೆ. ಮದುವೆಗಳು ಅನಾಚಾರ ಮುಕ್ತಗೊಳಿಸಲು ಮತ್ತು ಆರ್ಥಿಕ ಭಾರವನ್ನು ಹಗುರಗೊಳಿಸಲು ಎಂಬ ಧ್ಯೇಯ ವಾಕ್ಯದೊಂದಿಗೆ SYS ಸಂಘಟನೆ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಅವಧಿಯಲ್ಲಿ ಮೊಹಲ್ಲಾ ನಾಯಕರು, ಧರ್ಮಗುರುಗಳು, ಯುವಕರು, ಯುವತಿಯರು, ಪೋಷಕರು ಸೇರಿದಂತೆ ಸಮಾಜದ ವಿವಿಧ ವರ್ಗದ ಜನರಲ್ಲಿ ಜಾಗೃತಿ ಮೂಡಿಸುವ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಡಾಕ್ಟರ್ ಹರೇಕಳ ಹಾಜಬ್ಬ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಗುವುದೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷ ಸೈಯದ್ ಶಾಫಿ ನಯೀಮಿ ತಂಜಳ್, ಜಿಲ್ಲಾಧ್ಯಕ್ಷ ರಶೀದ್ ಮುಸ್ಲಿಯಾರ್, ಜಿಲ್ಲಾ ಕೋಶಾಧಿಕಾರಿ ಜಕಾರಿಯಾ, ಜಿಲ್ಲಾ ಉಪಾಧ್ಯಕ್ಷರಾದ ಜಾಫರ್ ಖುಷಾಲಿ, ಶರೀಫ್ ಆನೆಮಹಲ್, ಹೈದರ್ ಬಕ್ರವಳ್ಳಿ, ಮುಸ್ತಫಾ ಕುಡುಗರಹಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್, ಹಾಸನ್. ಒಂದು ಅಭಿಯಾನವನ್ನು ಕೈಗೊಂಡಿದ್ದೇವೆ. ಇದರ ಭಾಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಈಗ ಇದರ ಸಮಾರೋಪವನ್ನು ಮೇ 2ರಂದು ಪುತ್ತೂರಿನಲ್ಲಿ ಸಮಾರೋಪ ಸಮ್ಮೇಳನವನ್ನು ಕೈಗೊಂಡಿದ್ದೇವೆ. ಮದುವೆ ಎಂಬ ಪವಿತ್ರ ಕಾರ್ಯವು ಇಂದು ಹಲವು ಅನಾಚಾರಗಳು, ಅಧಾರ್ಮಿಕತೆ ಮತ್ತು ದುಂದುವೆಚ್ಚಗಳಿಂದಾಗಿ ತನ್ನ ಪಾವಿತ್ರ್ಯವನ್ನು ಕಳೆದುಕೊಳ್ಳುತ್ತಿದ್ದು ಆರ್ಥಿಕವಾಗಿ ಅತ್ಯಂತ ಭಾರವಾಗಿ ಮಾರ್ಪಟ್ಟಿದೆ. ಸಾಲದ ಇವತ್ತು ದುಂದುವೆಚ್ಚ ಮತ್ತು ಅನ್ಕಲ್ಚರಲ್ ಮದುವೆ
ಅಧಿಕ ಆಗಿರೋದ್ರಿಂದ ಅದರ ವಿರುದ್ಧ ಅದನ್ನು ಕಡಿವಾಣ ಹಾಕಬೇಕೆನ್ನುವ ನಿಟ್ಟಿನಲ್ಲಿ ರಾಜ್ಯ ಸುನ್ನಿ ಯುವಜನ ಸಂಘ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಕೈಗೊಂಡು ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಭಾಗವಾಗಿ ಕಳೆದ 15-20 ವರ್ಷಗಳಿಂದ ಮುಂಚೆ ವರದಕ್ಷಿಣೆ ಎಂಬ ಒಂದು ಪಿಡುಗು ನಮ್ಮ ಸಮಾಜ ಮತ್ತು ಸಮುದಾಯದ ನಡುವೆ ಕಾಡುತ್ತಾ ಇತ್ತು. ಅದು ನಮ್ಮ ನಿರಂತರವಾದಂತಹ ಅಭಿಯಾನ ಮತ್ತು ಹೋರಾಟಗಳಿಂದ ಇವತ್ತು ಅದಕ್ಕೆ ಕಡಿವಾಣ ಆಗಿದೆ. ಇವತ್ತು ಅದರ ನೇರ ಉಲ್ಟಾಗಿ ಇವತ್ತು ಒಂದು ಹುಡುಗ ಮದುವೆ ಆಗಬೇಕಾದ್ರೆ ತುಂಬ ಖರ್ಚು ವೆಚ್ಚ ಆಗುವಂತಹ ಒಂದು ಪರಿಸ್ಥಿತಿಗೆ ಇವತ್ತು ಸಮಾಜ ಬಂದು ನಿಂತಿದೆ. ಅದನ್ನು ಸಹ ಕಡಿವಾಣ ಹಾಕುವುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಗೋಡೆ ಅವಘಡ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜಿಬಿಎ ಆಯುಕ್ತರುಗಳ ಸಭೆ, ಸಂಬಂಧಪಟ್ಟ ಕಾರ್ಯಪಾಲಕ ಇಂಜಿನಿಯರ್ ಅಮಾನತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ. ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರ ವಜಾಕ್ಕೆ ಖಂಡನೆ, ಮರು ನೇಮಕಕ್ಕೆ ಸಮೀರ್ ಅಹಮದ್ ಆಗ್ರಹ, ಹೋರಾಟದ ಎಚ್ಚರಿಕೆ ನೀಡಿದ ಮುಸ್ಲಿಂ ಮುಖಂಡರು. ಬಿಕ್ಕೋಡು ಭಾಗದ ರೈತರ ಸಮಸ್ಯೆಗಳಿಗೆ ಶಾಸಕರ ಸ್ಪಂದನೆ, 19.38 ಕೋಟಿ ವೆಚ್ಚದ ವಿದ್ಯುತ್ ಕಾಮಗಾರಿಗೆ ಗುದ್ದಲಿ ಪೂಜೆ, ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕೀಯ ಬೇಡ, ವಿರೋಧ ಪಕ್ಷದವರಿಗೆ ಸ್ಥಳೀಯ ಮುಖಂಡರ ಖಡಕ್ ಎಚ್ಚರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.